ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸಿಂಪಲ್ ಲಿವಿಂಗ್ ಯೂಟ್ಯೂಬ್ ಚಾನಲ್. ಕರೆಕ್ಟ್, ನೀವು ತಮ್ಬ್ಲಿನಲ್ಲಿ ನೋಡಿದ ಹಾಗೇನೆ ಹೊರಟಿದ್ದು ದೋಹದಿಂದ ಮಂಗಳೂರಿಗೆ, ಆದರೆ ತಲುಪಿದ್ದು ಕಣ್ಣೂರಿಗೆ. ಹೋಗ್ತಾ ಹೋಗ್ತಾ ಆ ಸ್ಟೋರಿಯನ್ನು ನಾನು ಹೇಳ್ತೇನೆ. ಹಾಗೆ ಗಲ್ಫಿಂದ ಊರಿಗೆ ಹೊರಡೋದಂದರೆ ಒಂದು ತುಂಬ ಖುಷಿ. ಹಾಗೆ ಎಲ್ಲ ಲಗೇಜನ್ನು ಪ್ಯಾಕ್ ಮಾಡಿ ಗಾಡಿಯಲ್ಲಿ ಇಟ್ಟು ಹೊರಡ್ತಾ ಇದ್ದೇವೆ. ನಮ್ಮ ಫ್ರೆಂಡ್ ಒಬ್ಬರು ಆನಂದ್ ಅಂತ, ಅವರು ಬಂದು ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೇನೆ ಅಂತ. ಆ ಏರ್ಪೋರ್ಟಿಗೆ ಹೋಗೋದಂದರೆ ಒಂದು ತುಂಬ ಖುಷಿ, ಅವರ ಮುಖದಲ್ಲಿ ನೀವು ನೋಡ್ಬೋದು. ಹಾಗೆ ನನಗೆ ಸಹ ಅಷ್ಟೇ ತುಂಬ ಸಂತೋಷ, ಅದೇ ಖುಷಿಯಲ್ಲಿ ಹೊರಟಿದ್ದೇನೆ. ಹೊರಟು ಗಾಡಿಯಲ್ಲಿ ಕುತ್ಕೊಳ್ಳುವಾಗ, ಗಾಡಿಯಲ್ಲಿ ಅಂತಲ್ಲ, ದಾರಿ ಉದ್ದಕ್ಕೂ ಸಹ ನಾವು ನೋಡ್ತಾ ಇರೋದು ಯಾವಾಗ ಸಹ ಪಾಸ್ಪೋರ್ಟ್ ಉಂಟಾ, ವೀಸಾ ಉಂಟಾ, ಟಿಕೆಟ್ ಉಂಟಾ ಅಂತ. ಮೇಯ್ನ್ ಪಾಸ್ಪೋರ್ಟ್ ಮತ್ತು ಕತಾರ್ ಐ ಡಿ ಮತ್ತು ಟಿಕೆಟ್ ಇದ್ದರೆ ಸಾಕು. ಮತ್ತು ಯಾವ ವಸ್ತುಗಳು ಬಿಟ್ಟೋದ್ರೆ ಸಹ ಪರವಾಗಿಲ್ಲ, ಯಾಕಂದರೆ ತುಂಬ ಜನ ಹಾಗೆ ಮಾಡ್ತಾರೆ, ಎಲ್ಲವನ್ನು ಜಾಗ್ರತೆ ಮಾಡಿ ಹಿಡ್ಕೊಂಡು ಬಂದು ಪಾಸ್ಪೋರ್ಟನ್ನು ಬಿಟ್ಟು ಬರ್ತಾರೆ. ಹಾಗೆ ಇದು ನೋಡಿ ಏರ್ಪೋರ್ಟ್, ಇದು ದಾರಿ. ನಾವು ಏರ್ಪೋರ್ಟ್ ಹತ್ತಿರ ಬರ್ತಾ ಇದ್ದೇವೆ. ಏರ್ಪೋರ್ಟ್ ಹತ್ತಿರ ಆ ದಾರಿಯಲ್ಲಿ ತುಂಬ ಸುಂದರವಾದ ಗಾರ್ಡನ್ ಇದೆ. ಇದೆಲ್ಲ ನೀವು ನೋಡಿದರೆ ಬೋಗನ್ವಿಲ್ಲ ಹೂಗಳು. ಬೋಗನ್ವಿಲ್ಲ ಅಂದರೆ ಕಾಗದ ಹೂ ಅಂತ ಸಹ ಹೇಳ್ತೇವೆ ನಾವು. ಈಗ ಎರಡು ಸೈಡ್ ಸಹ, ಈಗ ಒಂದು ಸೈಡ್ ಲೆಫ್ಟಲ್ಲಿ ನಮಗೆ ಏರ್ಪೋರ್ಟ್ ಇದ್ದರೆ, ರೈಟಲ್ಲಿ ಕಡಲ್ದು ಬದಿಯಲ್ಲಿ ಈ ಗಾರ್ಡನ್ ಮಾಡಿದ್ದಾರೆ. ಅಷ್ಟು ಸುಂದರವಾದ ವ್ಯೂ ಉಂಟು. ಆ ಏರ್ಪೋರ್ಟಿಗೆ ಹೋಗುವ ಖುಷಿ ಆದರೆ ಏರ್ಪೋರ್ಟಿಗೆ ಹೋಗೋದೇ ಆ ಒಂದು ಪ್ಲೆಸೆಂಟ್ ಫೀಲ್ ಬರ್ತದೆ. ಹಾಗೆ ಹೋಗ್ತಾ ಇರುವಾಗ ನಾವೇ ಹೋಗುವ ಏರ್ ಇಂಡಿಯಾ ಫ್ಲೈಟ್ ಬಂತು, ಅದನ್ನು ಸಹ ವಿಡಿಯೋ ಮಾಡ್ತಾ. ಈ ವ್ಯೂ ಉಂಟಲ್ಲ ತುಂಬ ಸುಂದರವಾಗಿರುತ್ತದೆ. ನಮ್ಮ ಹತ್ತಿರದಿಂದ ಫ್ಲೈಟ್ ಹಾರಿದಾಗೆ ಆಗ್ತದೆ, ಈ ಬ್ರಿಡ್ಜಿನ ಮೇಲಿಂದ ಹಾರಿದಾಗೆ ಆಗ್ತದೆ, ನಾವು ಕೆಳಗಿಂದ ಪಾಸ್ ಆದಾಗೆ ಆಗ್ತದೆ. ಅಷ್ಟು ಸುಂದರವಾದ ವ್ಯೂ. ಈಗ ಆಲ್ಮೋಸ್ಟ್ ನಾವು ಏರ್ಪೋರ್ಟಿಗೆ ಮುಟ್ತಾ ಇದ್ದೇವೆ. ಆ ಮುಟ್ಟುವಾಗಲೇ ನೋಡಿ ಆಚೆ ಸೈಡ್ ನಮಗೆ, ನಮ್ಮ ಬಲ ಕಡೆ ನಿಮಗೆ ಕಡಲ್ ಕಾಣ್ತಾ ಉಂಟು. ಇದು ನೋಡಿದರೆ ಇದು VVIP ಟರ್ಮಿನಲ್, ಅಂದರೆ ರಾಜಮನೆತನದವರು ಯೂಸ್ ಮಾಡುವ ಟರ್ಮಿನಲ್ ಅದು. ಮತ್ತು ಮುಂದೆ ಹೋಗುವಾಗ ಒಂದು ಒಳ್ಳೆ ಸುಂದರವಾದ ವಾಟರ್ ಫೌಂಟೇನ್ ಇದೆ. ವಾಟರ್ ಫೌಂಟೇನ್ ಅಂದರೆ ನಾವು ನೋಡಿದಾಗೆ ಸಣ್ಣ ಸಣ್ಣ ಫೌಂಟೇನ್ ಅಲ್ಲ, ದೊಡ್ಡ ಕೆರೆಯ ನಡುವಲ್ಲಿ ದೊಡ್ಡ ಪೈಪ್ ಹಾಕಿ ನೀರು ಹರಿಸ್ತಾ ಇದ್ದಾರೆ, ಅಷ್ಟು ದೊಡ್ಡ ಫೌಂಟೇನ್. ಈಗ ನಾವು ಏರ್ಪೋರ್ಟ್ ಡಿಪಾರ್ಚರ್ ಟರ್ಮಿನಲ್ಗೆ ಬಂದು ಮುಟ್ಟಿದ್ದೇವೆ. ಇದು ನೋಡಿ ಫಾಲ್ಕನ್ ಅಂದರೆ ಕತಾರ್ದು ರಾಷ್ಟ್ರೀಯ ಪಕ್ಷಿ ಅಂತ ಗೊತ್ತಿಲ್ಲ, ಆದರೆ ಈ ಫಾಲ್ಕನ್ ಅಂದರೆ ಒಂದು ಟೈಪ್ ಇದು ಗಿಡುಗ, ಅದನ್ನು ಮನೆಯಲ್ಲಿ ಸಾಕ್ತಾ ಇರ್ತಾರೆ ಅವರು. ಹಾಗೆ ಬಂದು ಮುಟ್ಟಿದ ಮೇಲೆ ನಮ್ಮ ಆನಂದ್ ಅವರು ನನಗೆ ಟ್ರಾಲಿ ತಂದು ಕೊಟ್ಟರು. ಗಾಡಿಯಿಂದ ಎಲ್ಲ ಟ್ರಾಲಿಯನ್ನು, ನಮ್ಮ ಲಗೇಜನ್ನು ಇಳಿಸಿ ಏರ್ಪೋರ್ಟಿಗೆ ಬಂದು ಮುಟ್ಟುವಾಗ ಒಂದೇ ಚಿಂತೆ ಇರ್ತದೆ, ಲಗೇಜ್ ಸ್ಕ್ಯಾನ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬರ್ತದಾ, ಇಲ್ಲ ಲಗೇಜದ್ದು ವೆಯ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತದಾ, ಅದೇ ಒಂದು ಟೆನ್ಷನ್ ಇರ್ತದೆ. ಆದರೆ ನನಗೆ ಅಂತ ಏನು ಸಹ ಪ್ರಾಬ್ಲಮ್ ಆಗಲಿಲ್ಲ. ನಾನು ಯಾವಾಗ ಸಹ ಹಾಗೆ 30 kg ಅಲವೆನ್ಸ್ ಇದ್ದರೆ 29 kg ಇಡ್ತೇನೆ. ಮತ್ತು ಲ್ಯಾಪ್ಟಾಪ್ ಬ್ಯಾಗ್ ಉಂಟು, ಮತ್ತೊಂದು ಹ್ಯಾಂಡ್ ಲಗೇಜ್ ಇಡ್ತೇನೆ. ಹ್ಯಾಂಡ್ ಲಗೇಜಲ್ಲಿ 7 kg ಲಿಮಿಟ್, ಆದರೆ 7-8 kgವರೆಗೆ ಸಹ ಏನು ಹೇಳೋದಿಲ್ಲ ಅವರು. ಹಾಗೆ ಈಗ ಎಲ್ಲ ಲಗೇಜನ್ನೆಲ್ಲ ಟ್ರಾಲಿಯಲ್ಲಿ ಇಟ್ಟು ಒಳಗೆ ಹೋಗುವ ಟೈಮು ಆನಂದ್ ಅವರಿಗೆ ವಿಶ್ ಮಾಡಿ ಹೋಗಿ ಬರ್ತೀನಿ ಅಂತ ಹೇಳಿ ಅವರಿಗೊಂದು ಟಾಟಾ ಮಾಡಿ ಈಗ ಹೊರಡ್ತಾ ಇದ್ದೇನೆ. ಹೊರಡಿ ನಾವೀಗ ಒಳಗೆ ನಮ್ಮ ಚೆಕ್ ಇನ್ ಮಾಡುವ ಕೌಂಟ್ರ್ ಯಾವುದು ಅಂತ ನೋಡುವ. ಅದನ್ನು ಮೊದಲು ಹುಡುಕಬೇಕು. ಅದನ್ನು ಹೇಗೆ ಹುಡುಕೋದು ಅಂತ ಹೇಳ್ತೇನೆ. ಏರ್ಪೋರ್ಟ್ ಒಳಗೆ ಎಂಟ್ರಿ ಆದ ತಕ್ಷಣ ನಮಗೆ ಅಲ್ಲಿ ಒಂದು ಸ್ಕ್ರೀನ್ ಇರ್ತದೆ. ಇದು ಕತಾರ್ದು ಏರ್ಪೋರ್ಟ್, ವರ್ಲ್ಡ್ ಇದು ನಂಬರ್ 1 ಬೆಸ್ಟ್ ಏರ್ಪೋರ್ಟ್ ಅಂತ ಸಹ ತುಂಬ ಸಲ ಅವಾರ್ಡ್ ತಗೊಂಡಿದೆ. ಅದು ಅವಾರ್ಡ್ ವರ್ಷಕ್ಕೊಮ್ಮೆ ಕೊಡ್ತಾರೆ. ಸೊ ತುಂಬ ಸಲ ಈ ಕತಾರ್ದು ಏರ್ಪೋರ್ಟ್ಗೆ ಅವಾರ್ಡ್ ಸಿಕ್ಕಿದೆ, ಅಷ್ಟು ಒಳ್ಳೆ ಸರ್ವಿಸ್ ಇರ್ತದೆ ಇಲ್ಲಿ. ಹಾಗೆ ನಾನು ಹೇಳಿದಾಗೆ ನಮ್ಮ ಕೌಂಟ್ರಿ ಯಾವುದು ಅಂತ ಮೊದಲು ಹುಡುಕುವ. ಅಲ್ಲಿ ನೋಡಿ ಸ್ಕ್ರೀನಲ್ಲಿ ನಮ್ಮ ಫ್ಲೈಟ್ ಟೈಮಿಂಗ್ ಗೊತ್ತಲ್ಲ, ಮತ್ತು ನಮ್ಮ ಫ್ಲೈಟಿದು ನಂಬರ್ ಗೊತ್ತಲ್ಲ, ಆ ಫ್ಲೈಟನ್ನು ನಾವು ಹುಡುಕಬೇಕು. ಈಗ ನೋಡಿದರೆ ಅಲ್ಲಿ ನಮ್ಮ ಫ್ಲೈಟ್ ಮ್ಯಾಂಗ್ಳೂರು ಅಂತ ಬರೆದಿದೆ, ಮತ್ತು ಇದು ಕೌಂಟರ್ 11 ಅಂತ ಬರೆದಿದೆ. ಸೊ ಕೌಂಟರ್ 11 ಅಂದರೆ 1ರಿಂದ 10ರವರೆಗೆ ಈ ಮೇಲೆ ಇರ್ತದೆ, ಮತ್ತು 11 ಅನ್ನೋದು ಕೆಳಗೆ ಅಂತ ಬರೆದಿದೆ ನೋಡಿ ಅಲ್ಲಿ. ಹಾಗೆ ಆ ಜಾಗವನ್ನು ಹುಡುಕೊಂಡು ಹೋಗುವ ಸ್ಥಳವೇ, ಆ ದಾರಿಯೇ ತುಂಬ ಚೆನ್ನಾಗಿದೆ. ನೋಡಿದರೆ ಅದೊಂದು ಕಾರ್ ಪಾರ್ಕ್ ಉಂಟು. ಕಾರ್ ಪಾರ್ಕಿನ ಹತ್ತಿರ ಒಂದು ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ಉಂಟು. ಆ ಬಿಲ್ಡಿಂಗಲ್ಲಿಯೇ ನಮ್ಮ ಚೆಕ್ ಇನ್ ಮಾಡುವ ಜಾಗ ಇರ್ತದೆ. ಅದನ್ನು ವಿಡಿಯೋ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ, ಹಾಗೆ ನಾನು ಯಾವ್ದು ಸಹ ವಿಡಿಯೋ ಮಾಡಲಿಲ್ಲ. ಚೆಕ್ ಇನ್ ಆದಮೇಲೆ ಏನು ಮಾಡಬೇಕು ಅಂದರೆ
ಮೇಲೆ ಇಮಿಗ್ರೇಷನ್ ಇರ್ತದೆ. ಇಮಿಗ್ರೇಷನ್ ಅಂದರೆ ಆನ್ಲೈನಲ್ಲಿ ನಾವು ಪಾಸ್ಪೋರ್ಟನ್ನು ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದರೆ ಮೊಬೈಲಲ್ಲಿ QDI ಅಂತ ಆ್ಯಪ್ ಉಂಟು, ಅದರಲ್ಲಿ NFC ಇಂದ ಹೀಗೆ ಸ್ಕ್ಯಾನ್ ಮಾಡಿದರೆ ಆಯಿತು, ಗೇಟ್ಸ್ ಓಪನ್ ಆಗ್ತದೆ. ಅಲ್ಲಿಂದ ಮತ್ತೆ ಸೆಕ್ಯೂರಿಟಿ ಚೆಕ್ಸ್ ಇರ್ತದೆ. ಸೆಕ್ಯೂರಿಟಿ ಚೆಕ್ಸ್ ಆಗಿ ಮುಂದೆ ಹೋಗುವಾಗ ಈ ಒಂದು ಸುಂದರವಾದ ವ್ಯೂ ಇರ್ತದೆ. ಆ ಡಾಲ್ ನೋಡುವಾಗಲೇ ನಮಗೆ ಖುಷಿ ಆಗ್ತದೆ, ಆ ಏರ್ಪೋರ್ಟ್ ಇದೊಂದು ಫೀಲ್ ಬರ್ತದೆ. ಆದಮೇಲೆ ಇಲ್ಲಿ ಬಂದು ಮತ್ತೆ ಇಲ್ಲಿ ನಮಗೆ ಡ್ಯೂಟಿ ಫ್ರೀ ಅಂತ ಶಾಪ್ಸ್ ಇರ್ತದೆ. ಡ್ಯೂಟಿ ಫ್ರೀ ಶಾಪ್ಸ್ ಅಂದರೆ ಇಲ್ಲಿ ನಾವು ಎಷ್ಟು ಲಗೇಜ್ ತಗೊಂಡ್ರೆ ಸಹ ಅದನ್ನು ವೇಯ್ ಮಾಡೋದಿಲ್ಲ. ಎಕ್ಸಾಂಪಲ್ ನಮಗೆ 30+7 kg ಅಲೆವೆನ್ಸ್ ಇದ್ದರೆ ಇಲ್ಲಿ ಬಂದು ಒಂದು 2 kg ತಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಲಗೇಜ್ ಅಂತ ಕನ್ಸಿಡರ್ ಆಗೋದಿಲ್ಲ. ಅದು ನಮಗೆ ಅಡಿಷ್ನಲ್ ಬೆನಿಫಿಟ್ ಇರ್ತದೆ, ಅದಕ್ಕೆ ಡ್ಯೂಟಿ ಫ್ರೀ ಅಂತ ಹೇಳ್ತಾರೆ. ಮತ್ತು ಈ ಶಾಪ್ಸ್ ನೋಡಿ, ಇಲ್ಲಿ ಚಾಕ್ಲೇಟ್ಸ್ ಮತ್ತು ತಂಪಾದ ಪಾನೀಯಗಳು, ಯಾಕಂದ್ರೆ ನಾನು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ಅಂಥ ಐಟಮ್ಸ್ ಎಲ್ಲ ನಾವು ಇಲ್ಲಿಂದ ತಗೊಳ್ಬೋದು. ಹಾಗೆ ಮತ್ತು ಟ್ರಾವೆಲ್ಗೆ ಬೇಕಾದ ಎಲ್ಲ ಐಟಮ್ಸ್ ಇರ್ತದೆ, ಟ್ರಾಲಿ ಬ್ಯಾಗ್ಸ್ ಇರ್ತದೆ, ಇದೆಲ್ಲ ಚಾಕ್ಲೇಟ್ಸ್ ನೋಡಿ. ಮತ್ತು ನಮ್ಮ ಬೋರ್ಡಿಂಗ್ ಪಾಸಲ್ಲಿ ಹೇಳಿದರು ಗೇಟ್ B14 ಅಂತ. ಹಾಗೆ ಇಲ್ಲಿ ABCD ಅಂತ 4 ಗೇಟ್ಸ್ ಇದೆ. 4 ಗೇಟ್ಸ್ ಅಂದರೆ 4ರಲ್ಲಿ A1 B1 C1 ಹಾಗೆ A89 ವರೆಗೆ ತುಂಬ ಗೇಟ್ಸ್ ಇದೆ. ಹಾಗೆ ನಮಗೀಗ B ರೋಗೆ ಹೋಗಬೇಕು, B ಗೇಟ್ಸಿಗೆ. B ಗೇಟ್ಸ್ ನೋಡಿ ನಮ್ಮ B14 ಅಲ್ಲ, B4 ಅನ್ನು ಹುಡ್ಕೊಂಡು ಹೋಗಿ ನಮಗೀಗ ಟ್ರಾವೆಲ್ ಅಡ್ರೆಸ್ ಎಲ್ಲ ಇರ್ತದೆ. B4 ಹತ್ರ ಹೋದ್ಮೇಲೆ ಅಲ್ಲಿ ನಾವು ವೇಟ್ ಮಾಡಬೇಕಾಗ್ತದೆ. ನಮ್ಮ ಬೋರ್ಡಿಂಗ್ ಟೈಮ್ 1 hour ಬಿಫೋರ್ ಅಂತ ಹೇಳಿರ್ತಾರೆ. ನಮ್ಮ ಫ್ಲೈಟ್ ಕತಾರದ್ದು ಟೈಮಿಂಗ್ಗೆ 2:15 ಅಂತ ಬರೆದಿತ್ತು, ಆದರೆ 1 ಗಂಟೆ ಮೊದಲು 1:15ಗೆ ಮಾತ್ರ ನಮಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ. ನಮ್ಮ ಗೇಟ್ಸಲ್ಲಿ ಈ ಥರ ಬೋರ್ಡಲ್ಲಿ ಬರೆದಿರ್ತದೆ ಸ್ಕ್ರೀನಲ್ಲಿ, ಹಾಗೆ ನಾವು ಸೇಫಾಗಿ ಅಲ್ಲಿ ಹೋಗ್ಬೋದು. ಈಗ ನಮ್ಮದು ಬೋರ್ಡಿಂಗ್ ಎಲ್ಲ ಆಯಿತು, ಫ್ಲೈಟ್ ಒಳಗೆ ಕೂತ್ಕೊಂಡಿದ್ದೇನೆ. ನಿಮಗೆ ವ್ಯೂ ನೋಡ್ಬೋದು ಏರ್ಪೋರ್ಟಿದ್ದು ಒಳಗೆ, ಬೇರೆ ಫ್ಲೈಟ್ಸ್ ಎಲ್ಲ ನಿಂತಿರೋದು. ಅದನ್ನೆಲ್ಲ ನೋಡುವಾಗಲೇ ನಮ್ಮ ಫ್ಲೈಟ್ ಆ್ಯಕ್ಚುಲಿ ಮಂಗಳೂರಿಗೆ ಬರೋದ್ರಿಂದ ಸಣ್ಣ ಫ್ಲೈಟ್. ಈಗ ಕತಾರ್ ಏರ್ವೇಸಿದು ಫ್ಲೈಟ್ ಎಲ್ಲ ನೋಡಿದರೆ ತುಂಬ ದೊಡ್ಡ ದೊಡ್ಡ ಫ್ಲೈಟ್ಸ್ ಇರ್ತದೆ. ಅದನ್ನು ನೋಡುವಾಗಲೇ ನಮಗೆ ಒಂದು ಕ್ವಶನ್ ಬರ್ತದೆ, ಹೇಗೆ ಹಾರ್ತದೆ ಅಂತ. ಮತ್ತು ಹೇಳಿದಾಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಈಗ ಬಿಸ್ನೆಸ್ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಿಸ್ನೆಸ್ ಕ್ಲಾಸ್ ಅಂದರೆ ಇದು ತುಂಬ ಸುಲಭ. ನಾವು ಬುಕ್ ಮಾಡುವಾಗಲೇ ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿದರೆ ತುಂಬ ರೇಟ್ ಜಾಸ್ತಿ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು ಬುಕ್ ವ್ಯಾಲ್ಯೂ ಪ್ಯಾಕಲ್ಲಿ ಮಾಡಿ ಬಿಸ್ನೆಸ್ ಸೀಟ್ಸಿಗೆ ಅಪ್ಗ್ರೇಡ್ ಮಾಡಬೇಕು. ಬಿಸ್ನೆಸ್ ಸೀಟ್ಸಿಗೆ ಅಪ್ಗ್ರೇಡ್ ಮಾಡಿದರೆ ನಿಮಗೆ ಎಲ್ಲ ಫೆಸಿಲಿಟೀಸ್ ಸಿಗ್ತದೆ, ಮತ್ತು ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಸಿಗ್ತದೆ, ಫುಡ್ ಎಲ್ಲ ಹಾಟ್ ಫುಡ್ಸ್ ಸಿಗ್ತದೆ, ಮತ್ತು ಎಲ್ಲ ಟೈಪ್ ಇದು ಬೆನಿಫಿಟ್ಸ್ ಸಿಗ್ತದೆ. ಎಕ್ಸ್ಪ್ರೆಸ್ ಅಹೆಡ್ ಅಂದರೆ ನಾವು ಎಲ್ಲಿ ಸಹ ಕ್ಯೂ ನಿಲ್ಲಬೇಕು ಅಂತೆಲ್ಲ, ಮುಂದೆ ಡೈರೆಕ್ಟಾಗಿ ಹೋಗ್ಬೋದು. ಹಾಗೆ ನೀವು ವ್ಯಾಲ್ಯೂ ಪ್ಯಾಕನ್ನು ಸೆಲೆಕ್ಟ್ ಮಾಡಿ ಮತ್ತೆ ಅಪ್ಗ್ರೇಡ್ ಮಾಡೋದಾದರೆ 3,500 4,500 ಆಗ್ತದೆ. ಇಲ್ಲ ಡೈರೆಕ್ಟ್ ಬಿಸ್ನೆಸ್ ಕ್ಲಾಸ್ ಅಪ್ಲೈ ಮಾಡೋದಾದರೆ 15,000ದಿಂದ 20,000ದವರೆಗೆ ಎಕ್ಸ್ಟ್ರಾ ಇದಾಗ್ತದೆ. ಆದರೆ ಡೈರೆಕ್ಟ್ ಬಿಸ್ನೆಸ್ ಕ್ಲಾಸ್ ಮಾಡಿದರೆ ನಿಮಗೆ 10 kg ಎಕ್ಸ್ಟ್ರಾ ಲಗೇಜ್ ತಗೊಂಡು ಹೋಗ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರೋದು ನೀವು ATC ಟವರ್. ಇಲ್ಲಿಂದವೇ ಎಲ್ಲ ಏರ್ ಟ್ರಾಫಿಕನ್ನು ಕಂಟ್ರೋಲ್ ಮಾಡ್ತಾರೆ. ನಾವು ಫ್ಲೈಟಲ್ಲಿ ಇಳಿಯೋದು ಮತ್ತು ಫ್ಲೈಟ್ ಟೇಕ್ ಆಫ್ ಆಗೋದು ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಅಲ್ಲಿ. ಈಗ ನೋಡಿದರೆ ಒಬ್ಬ ನಮ್ಮಿಂದ ಮೊದಲೇ ಬಂದು ಕಾಯ್ತಾ ಇದ್ದಾನೆ ಯಾವಾಗ ಹಾರ್ತೇನೆ ಅಂತ, ಅದು ಕತಾರ್ ಏರ್ವೇಸ್ ಫ್ಲೈಟ್. ಹಾಗೆ ನಾವೀಗ ಒಳಗೆ ಟ್ರಾವೆಲಿಂಗಲ್ಲಿ ಇದ್ದೇವೆ ಗ್ರೌಂಡಲ್ಲಿ, ಯಾಕಂದರೆ ಆ ರನ್ವೇ ಹತ್ರ ಹೊರಗೆ ನಾವು ಹೋಗಬೇಕಲ್ಲ. ಇದಕ್ಕೆ ಟ್ಯಾಕ್ಸಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ತುಂಬ ಹೊತ್ತು 10 ನಿಮಿಷ ಅದೇ ಇರ್ತದೆ, ಯಾವಾಗೊಮ್ಮೆ ಫ್ಲೈಟ್ ಟೇಕ್ ಆಫ್ ಆಗಲಿಲ್ಲ ಅಂತ ನಮಗೆ ಫೀಲ್ ಆಗ್ತಾ ಇರ್ತದೆ. ಈಗ ನೋಡಿದರೆ ಫ್ಲೈಟ್ ಸ್ಪೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಟೇಕ್ ಆಫ್ ಆಗುವ ಟೈಮ್, ಎಲ್ಲರೂ ಸಹ ದೇವರನ್ನು ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಿರ್ತಾರೆ, ದೇವರ ಸೇಫಾಗಿ ಫ್ಲೈಟ್ ಟೇಕ್ ಆಫ್ ಆಗಲಿ ಅಂತ. ಈ ಸ್ಪೀಡ್ ನೋಡುವಾಗಲೇ ನಮಗೆ ಒಮ್ಮೆ ಆ ಸೌಂಡ್ ಕೇಳುವಾಗ, ಸ್ಪೀಡ್ ನೋಡುವಾಗಲೇ ಒಂದು ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೆದರಬೇಕು ಅಂತಿಲ್ಲ. ಈಗ ನೋಡಿ ಆ ಸ್ಲೋ ಆಗಿ ಟೇಕ್ ಆಫ್ ಆಗುವ ಒಂದು ಫೀಲೇ ತುಂಬ ಖುಷಿ ಆಗ್ತದೆ. ಎಲ್ಲ ಏರಿಯಾ ಸಣ್ಣ ಸಣ್ಣದಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನೋಡಿ ಈಗ ಟೇಕ್ ಆಫ್ ಆಯಿತು. ಆ ಸ್ಪೀಡ್ ಕಮ್ಮಿ ಆಗುವಾಗಲೇ ನಮಗೆ ಗೊತ್ತಾಗ್ತದೆ. ಸ್ಪೀಡ್ ಅಂದರೆ ಫ್ಲೈಟಿದ್ದು ಸ್ಪೀಡ್ ಅಲ್ಲ, ಆ ವಿವಿದು ಸ್ಪೀಡ್ ಕಮ್ಮಿ ಆಗುವಾಗಲೇ ನಾವು ಟೇಕ್ ಆಫ್ ಆಗೋದು ಗೊತ್ತಾಗ್ತದೆ. ನೋಡಿದರೆ ಏರ್ಪೋರ್ಟಲ್ಲಿ ಎಷ್ಟು ಫ್ಲೈಟ್ಸ್ ಇದೆ, ಎಲ್ಲ ಕತಾರ್ ಏರ್ವೇಸ್ ಇದೆ, ಮತ್ತು ಬೇರೆ ಬೇರೆ ಟೈಪಿದ್ದು ಫ್ಲೈಟ್ಸ್ ಇದೆ. ಇದು ನಾನು ಹೇಳಿದೆಲ್ಲ ಕಡಲಿದು ಬದಿಯಲ್ಲೇ ಉಂಟು ಅಂತ. ನೋಡಿ ಎಲ್ಲ ಸಮುದ್ರವೇ, ಟೇಕ್ ಆಫ್ ಆದ ತಕ್ಷಣ ನಿಮಗೆ ಸಮುದ್ರವೇ ಕಾಣ್ತದೆ. ಆದರೆ ಕತಾರ್ ಅಂದರೆ ಎಷ್ಟು ವಿಶ್ವದ ರಿಚೆಸ್ಟ್ ಕಂಟ್ರಿ ಅಂದರೆ, ಇಲ್ಲಿ ಏನೆಲ್ಲ ಹಣ ಇದ್ದರೆ ಏನೆಲ್ಲ ಮಾಡ್ಬೋದು ಅಂತ ನಾನೀಗ ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನೀಗ ವ್ಯೂ ತೋರಿಸ್ತೇನೆ. ಕಡಲಿದು ನಡುವೆ ಮಣ್ಣು ಹಾಕಿ ಅವರು ಐಲ್ಯಾಂಡ್ ಸೃಷ್ಟಿ ಮಾಡಿದ್ದಾರೆ. ಆ ಐಲ್ಯಾಂಡಲ್ಲಿ ವಿಲ್ಲಾ ಎಲ್ಲ ಮಾಡ್ತಾ ಇದ್ದಾರೆ. ವಿಲ್ಲಾ, ಹೌಸಸ್, ರೆಸಾರ್ಟ್ ಎಲ್ಲ ಟೈಪ್ ಇದು ಮಾಡ್ತಾ ಇದ್ದಾರೆ. ಈಗ ನಿಮಗೆ ಆ ವ್ಯೂ ಕಾಣ್ತದೆ ನೋಡಿ.
ಮೇಲಿಂದ ಕೆಳಗೆ ಆ ಸಮುದ್ರವನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ನೋಡಿದರೆ ಈಗ ನಿಮಗೆ ಆ ದ್ವೀಪಗಳೆಲ್ಲ ಕಾಣ್ತದೆ. ಈಗ ಅಲ್ಲಿ ಕಾಣ್ತಾ ಇರ್ಬೋದು, ಆ ಮಣ್ಣು ಎಲ್ಲ ಕಾಣೋದು ಅಲ್ಲಿದು ದ್ವೀಪಗಳೇ. ಕೆಲವೊಮ್ಮೆ ನಮಗೆ ಹೋಗುವಾಗ ಕೆಳಗಿರುವ ಎಲ್ಲ ವ್ಯೂ ಸುಂದರವಾಗಿ ಗೂಗಲ್ ಮ್ಯಾಪಲ್ಲಿ ನಾವು ಮೇಲಿಂದ ಹೇಗೆ ನೋಡ್ತೇವ ಹಾಗೆ ಇದರಲ್ಲಿ ಫ್ಲೈಟಲ್ಲಿ ರಿಯಲ್ ಆಗಿ ನೀವು ನೋಡ್ಬೋದು. ಇದೆಲ್ಲ ನೋಡಿ, ಇದೆಲ್ಲ ಮ್ಯಾನ್ ಮೇಡ್ ಐಲ್ಯಾಂಡ್ ಆಗಿರ್ಬೋದು. ಆ ದ್ವೀಪದ್ದು ಸೆಟಪ್ಪೇ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂದರೆ, ಮೇ ಬಿ ಇಂಥ ಜಾಗದಲ್ಲೆಲ್ಲ ಕೂತ್ಕೊಂಡ್ರೆ ನಮಗೆ ಆ ಮನಸ್ಸು ಪ್ರಶಾಂತವಾಗಿರ್ತದೆ, ಯಾವ ರೋಗಗಳು ಇರೋದಿಲ್ಲ, ಯಾವ ಚಿಂತೆನೂ ಇರೋದಿಲ್ಲ ಅಂತ ಎನಿಸ್ತೇನೆ. ನೋಡಿ ಆ ದ್ವೀಪವನ್ನು ಹೇಗೆ ಮಾಡಿದ್ದಾರೆ. ದ್ವೀಪ ಅಂದರೆ ಅದು ಇಂಡಿವಿಜುವಲ್ ಹೌಸ್. ನಾವಿಲ್ಲಿಂದ 10 ಸೆನ್ಸ್ 20 ಸೆನ್ಸ್ 1 ಎಕರೆ ತಗೊಳ್ತೇವೆ ಆದರೆ, ಇದು ನೋಡಿ ದ್ವೀಪ ಮಾಡಿ ಅದರ ನಡುವಲ್ಲಿ ಎಲ್ಲ ವಿಲ್ಲಗಳು ಹೌಸಿಂಗ್ ಎಲ್ಲ ಮಾಡಿದ್ದಾರೆ. ಅದರ ನಡುವಲ್ಲಿ ನೀರಿದೆ ದಾರಿ ಮಾಡಿದ್ದಾರೆ. ಯಾಕಂದ್ರೆ ಅವರದ್ದು ಬೋಟ್ ಎಲ್ಲ ಇದ್ರೆ, ಯಾಚ್ ಎಲ್ಲ ಇದ್ರೆ ಅದನ್ನು ತಕೊಂಡು ಬಂದು ಪಾರ್ಕಿಂಗ್ ಮಾಡ್ಲಿಕ್ಕೆ ಸಹ ಜಾಗ ಮಾಡಿರ್ತಾರೆ. ಈಗ ಮತ್ತೆ ಇನ್ನೊಂದು ಹೇಳಬೇಕಾದ್ರೆ, ಸ್ಯಾಮ್ಸಂಗ್ S25 ಪವರ್ ಎಷ್ಟುಂಟಂತ ನೋಡಿ. ನಾನೀಗ ಮೇಲಿಂದ ಕೆಳಗೆ ಝೂಮ್ ಮಾಡ್ತೇನೆ, ಎಷ್ಟು ಸುಂದರವಾಗಿ ನಮಗೆ ಕಾಣ್ತದೆ ನೋಡಿ. ಇದೊಂದು ಸುಂದರವಾದ ವಿಲ್ಲ ಆಗಿರ್ಬೋದು, ಯಾರ್ದಾದ್ರೂ ರಿಚ್ ಪರ್ಸನ್ ಇದ್ದು ಮನೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ರೆಸಾರ್ಟ್ ಆಗಿರ್ಬೋದು. ಅಲ್ಲಿರುವ ಸ್ವಿಮ್ಮಿಂಗ್ ಪೂಲ್ವರೆಗೆ ನಮಗೆ ಅಷ್ಟು ಚಂದ ಕಾಣ್ತಾ ಉಂಟು. ಇದು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಅಂತ ಎನಿಸ್ತೇನೆ. ಹಾಗೆ ವೀವೆಲ್ಲ ನೋಡ್ತಾ ಮುಂದೆ ಹೋಗ್ತಾ ಇರುವಾಗ ತಿಂಡಿ ಬರುವ ಹೊತ್ತಾಯ್ತು. ತಿಂಡಿ ಯಾವಾಗ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೆ, ಹಸಿವು ಸಹ ಆಗ್ತಾ ಇತ್ತು. ಈ ಮೇಘಗಳ ಮೇಲಿಂದ ಬಿಸಿ ಬಿಸಿ ಊಟದ ರುಚಿಯನ್ನು ಸವಿಯ ಒಂದು ಖುಷಿಯೇ ಬೇರೆ. ಸೊ ತಿಂಡಿ ಬಂದಾದ್ಮೇಲೆ ತಿಂಡಿಯನ್ನು ಸ್ಲೋಲಿ ತಿಂದೆ. ಆದರೆ ನೋಡಿದ್ರೆ ಇದೊಂದು ನಮ್ಮ ಒಂದು ಮುಷ್ಟಿಯಷ್ಟು ಮಾತ್ರ ಫುಡ್ ಸಿಗ್ತದೆ. ಆ ಫುಡ್ ತಿನ್ನುವಾಗ ಅಟ್ಲೀಸ್ಟ್ ನಾವು ಆ ಮೇಘಗಳ ಮೇಲಿಂದ ತಿನ್ನುವಾಗ ನಮಗೊಂದು ಸಂತೋಷ ಇರ್ತದೆ, ಒಂದು ಖುಷಿ ಇರ್ತದೆ, ಒಳ್ಳೆ ಟೇಸ್ಟ್ ಸಹ ಇರ್ತದೆ. ಸೊ ಹಾಗೆ ನಾನು ಆ ಫುಡ್ಡನ್ನು ತಿನ್ಕೊಂಡು ಮುಂದೆ ಹೋಗ್ತಾ ಇರುವಾಗ, ನಾನು ಸಂಜೆದು ಫ್ಲೈಟ್ ಆಗಿತ್ತು. ಹಾಗೆ ಸಂಜೆಯ ಆ ಸೂರ್ಯಾಸ್ತ ಸನ್ಸೆಟ್ಟನ್ನು ಮೇಘಗಳ ಆ ಮೋಡದ ಮೇಲಿಂದ ನೋಡುವ ಒಂದು ಸುಂದರವಾದ ವ್ಯೂವೇ ತುಂಬ ಚೆನ್ನಾಗಿರುತ್ತೆ. ಆ ಮೋಡದ್ದು ಆ ಕೆಂಪು ಬಣ್ಣ ತಿರುಗ್ತದಲ್ಲ, ಆ ಬಣ್ಣ ಎಲ್ಲ ನಮ್ಗೆ ಈಗ ಕಾಣ್ಲಿಕ್ಕೆ ಶುರು ಆಗ್ತದೆ ನೋಡಿ. ಈಗ ಅದೇ ವ್ಯೂ ನಮ್ಮ ಕಿಟಕಿಯಿಂದ ಒಳಗೆ ಆ ಬಂಗಾರದ ಬಣ್ಣ, ಆ ಕೇಸರಿ ಆರೆಂಜ್ ಬಣ್ಣ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಆ ಕಿಟಕಿಯಿಂದ ಹೊರಗೆ ನೋಡುವಾಗ ಆ ಸಮುದ್ರವು ಆ ಬಾನು ಒಟ್ಟಾಗುವ ಜಾಗದಲ್ಲಿ ಆ ಒಂದು ಕಲರ್ ಮೇಲಿಂದ ನೋಡುವಾಗ ಆ ವ್ಯೂ ತುಂಬಾ ತುಂಬಾ ಚೆನ್ನಾಗಿರುತ್ತದೆ. ಆದ್ರೆ ಹೀಗೆ ಮುಂದೆ ಹೋಗ್ತಾ ಇರುವಾಗ ನಮಗೆ ಗೊತ್ತಾಯ್ತು, ಮಂಗಳೂರಲ್ಲಿ ಫ್ಲೈಟ್ ಇಳಿಯೋ ಹೊತ್ತಾಯ್ತು, ಆದ್ರೆ ಇನ್ನು ಯಾಕೆ ಇಳಿಲಿಲ್ಲ ಅಂತ ನೋಡುವಾಗ ಆ ಫ್ಲೈಟ್ ಅನ್ನು ನಮ್ಗೆ ಅನೌನ್ಸ್ಮೆಂಟ್ ಆಯ್ತು, ಈ ಫ್ಲೈಟ್ ಮಂಗಳೂರಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕಣ್ಣೂರಲ್ಲಿ ಇಳಿಸ್ತೇವೆ ಅಂತ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಂತ. ಲಕ್ಕಿಲಿ ಪೈಲಟ್ ಆ ಫ್ಲೈಟ್ ಅನ್ನು ಸೀದಾ ಕಣ್ಣೂರಿಗೆ ತಕೊಂಡೋದ್ರು. ಯಾಕಂದ್ರೆ ಅಲ್ಲಿದ್ದು ರನ್ವೇ ತುಂಬಾ ಉದ್ದ ಉಂಟು ಅಂತ ಹೇಳ್ತಾ ಇದ್ರು. ಫ್ಲೈಟ್ ಅಲ್ಲಿ ಇದ್ದವರು ಸೇಫ್ ಆಗಿ ಲ್ಯಾಂಡ್ ಮಾಡಿದ್ರು. ಅದಕ್ಕೆ ನಾವು ಒಂದು ಪೈಲಟ್ಗೆ ಥ್ಯಾಂಕ್ಸ್ ಹೇಳಿ ಕಣ್ಣೂರಿಗೆ ರೀಚ್ ಆಗಿ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೊರಡಿ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಮತ್ತಷ್ಟು ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.